ತಾಯಿ ಬಳಗದವರು ಏನ್ ಹೇಳ್ಯಾರಪ್ಪ? ತಾಯಿ ಸ್ವರೂಪಿಣಿ ಹಾ ಏನ್ ಹೇಳಿದ್ರು ಗೊತ್ತನವರು? ಏನ್ರಿಪ್ಪ? ತಾವನ್ನ ಮಾತು ಹೇಳಿನಿ. ಇವತ್ತು ಬರೋಬರ ಗ್ರಾಮದವರು ನಮ್ಮನ್ನ ಇಲ್ಲಿ ಹಾಡಿಕೆ ಕರೆಸಬೇಕಾದ್ರ ಹಾ ಹಾ ಕರ್ಸ್ಬೇಕಾದ್ರ ಏನ್ ನೋಡಿ ಕರ್ಸ್ಯಾರ? ಏನ್ ನೋಡಿ ಕರ್ಸ್ಯಾರ? ಇವತ್ತು ಮುಗುಳ್ಯಾಳದವ್ರ ಬಲ್ಲಿ ಎಂತ ಕಲೆ ಐತಿ, ಎಂತ ಜ್ಞಾನ ಐತಿ, ಎಂತ ವಿಷಯ ಐತಿ. ಹಾ ಹಾ ಮುಗುಳ್ಯಾಳದವ್ರ ಗಡಿಗೆ ಎಟ್ಟ ಸುಟ್ಟೈತಿ. ಹೌದು ಹೌದಿಲ್ಲ? ಹೌದ್. ಹಂಗ ಬರಿಗೆ ಅವ್ರ ಕಡೆ ಏನ ಜ್ಞಾನ ಐತಿ, ಏನ ಕಲೆ ಐತಿ, ಏನ ವಿಷಯ ಐತಿ, ಹೌದ್ ಹೌದ್. ಅವ್ರ ಗಡಿಗೆ ಎಟ್ಟು ಸುಟ್ಟೈತಿ ನೋಡೋ ಸಲುವಾಗಿ ಹಾ ಹಾ ಬಳಬಳ ಗ್ರಾಮದ ಹಿರಿಯರ ಹಾಡಿಕೆ ಕುಡಿಸ್ಯಾರ ಅಂತ ನಾ ಹೇಳಿನಿ. ಹೇಳುವಲ್ಲ. ಹೌದಿಲ್ಲ? ಹೌದ್. ಅದಕ್ಕ ನಮ್ಮ ತಾಯಿಯವರು ಸಿಟ್ಟು ಮಾಡ್ಕೊಂಡಾರು. ಸಿಟ್ಟು ಮಾಡ್ಕೊಂಡಾರ್ರಿ. ಏನ್ ಹೇಳಕತ್ತಾರ ಗೊತ್ತೇನವ್ರು? ಏನ್ ಹೇಳ್ತಾರು? ಯಾಕೋ ಗೊತ್ತಿಲ್ಲ ಗುರುಗಳು, ನಿನ್ನೆ ಅದನ್ನ ಮಾತಾಡಿದ್ರು. 3 ಮಂದಿ ಮಾಸ್ತರ್ಗಳು 6 ಮಂದಿ ಮಾಸ್ತರ್ಗಳು ಗಡಿಗೆ ಎಟ್ಟು ಸುಟ್ಟವ ಅಂತ ಕೇಳಕತ್ತಾರಿ. ಹಾ 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 ಯಾಕೆ ಈ ಮಾತು ಕೇಳಕತ್ತಾರಿ ಅಂತ ನಮಗ್ ಕೇಳತ್ತಾರ ಅವ್ರು. ಹೌದು. ಯಾವ ಗಡಿಗೆ ಬದ್ದಲ ಕೇಳಕತ್ತಾರಿ ಅಂತ ಕೇಳಕತ್ತಾರ ಅವ್ರು. ಗಡಿಗೆ ಎಟ್ಟಿರ್ತದವಪ್ಪ. ಈ ಕಡೆ ನಮ್ಮ ಬೆಳಗಾವಿ ಜಿಲ್ಲೆದಾಗ ಒಂದು ಆಡು ಭಾಷೆದಾಗ ಒಂದು ಮಾತು ಹೇಳ್ತಾರ. ಏನಂತ ಹೇಳ್ತಾರ? ಹುಡುಗರು ಏನಾರ ಅಪರಾಧ ಮಾಡಕತ್ತೀವಿ, ಹಾ ಹಾ ಏನಾರ ಕೆಲಸ ಕೆಡ್ಸಾಕತ್ತಿದೀವಿ ಅಂತಂದ್ರ ಹೌದ್. ನಿನ್ನೆ ತಲೆ ಐತೋ ನಮ್ಮ ಸರ ಗಡಿಗೆ ಐತೋ ಅಂತ ಕೇಳ್ತಾರ. ಹೌದು. ನಿನ್ನ ತಲೆ ಐತೋ ಒಲಿ ಐತೋ ಅಂತ ಕೇಳ್ತಾರ ನೋಡಿ. ಹೌದಿಲ್ಲ? ಹೌದ್. ಅದಕ್ಕೆ ನಿಮ್ಮನ್ನ ನಾ ಕೇಳಿನ ನಿಮ್ಮ ತಲೆ ಒಳಗಿನ ಜ್ಞಾನ ಏನೈತಿ ಅದನ್ನ ಹೊರಗೆ ಹಾಕ್ರಿ ಅಂತ ನಾ ಹೇಳಕತ್ತೀನಿ. ಹೌದಾ? ನೀವೇನಾರ ನಮ್ಮ ಬದಲ ಅಪಾರ್ಥ ತಿಳ್ಕೊಂಡು ಏನಾರ ಮಾತಾಡಕ್ ಹೋಗ್ಬೇಡ್ರಿ. ಹೌದ್ ಹೌದ್ ಹೌದ್. ಹೌದಿಲ್ಲ? ಬಿಟ್ಟು ಬಿಡ್ರಿ ಇದನ್ನೆಲ್ಲ ವಿಚಾರಗಳ. ಹಾ ಅದಕ್ಕೆ ಕೆಲವೊಂದು ವಿಷಯಗಳನ್ನ ಚರ್ಚೆ ಮಾಡಿ ಹೋಗಿ ನಾವು ಹೋದ ಮಳೆ ಒಳಗ ಹಾ ಹಾ ಏನ ಕೇಳಿನಿ? ಏನ್ರಿಪ್ಪ? ಇವತ್ತು ನಾವು ಗಂಡ ಹಾಡಕ್ ಬಂದಿವಿ. ಹಾ ಶ್ರೀಹರಿಯಿಂದ ಅರಣ ಅಂತಕ್ಕಂತ ಮಗ ಹುಟ್ಟೇನ. ಹಾ ಹಾ ಹುಟ್ಟ್ಯಾನ. ಅಲ್ಲಿ ಹುಟ್ಟುವಾಗ ಆಯ್ತು, ಹೆಸರಿಡುವಾಗ ಆಯ್ತು, ಹೆಸರು ಬರ್ಬೇಕಾದ್ರ ಆಯ್ತು. ಹಾ ಹಾ ಆ ಮಗನಿಗೆ ಬರೋ ನಿನ್ನನ್ನು ಯಾರ ಪೂಜೆ ಮಾಡ್ಕೊತಾರ ಅವ್ರ ಕಂಟಕ ಬೈಲಿ ಮಾಡುವಂತ ಆಶೀರ್ವಾದ ಮಾಡುವಂತ ಸಂದರ್ಭದಾಗ ಆಯ್ತು, ಹೌದ್ ಹೌದು. ನಿಮ್ಮ ಹೆಂಗಸರು ಯಾರು ಇಲ್ಲ ಅಂತ ಹೇಳಿನ. ಹೌದಾ? ನೀವೇನ್ ಹೇಳ್ರಿ? ಏನ್ ಹೇಳ್ಯಾರು? ಶ್ರೀಹರಿಯಿಂದ ಹರ ಹುಟ್ಟಿದಂತ ಹಾ 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 ಮಾಸ್ತರ ನಾ ಮಾತಾಡು ಶಬ್ದ ಕೇಳುವಾಗ ಲಕ್ಷ ಇಟ್ಟು ಕೇಳ್ಕೊ. ಚಿಂತೆ ಕೇಳ್ಕೊ. ಹೌದಿಲ್ಲ? ಹಾ ನಮ್ಮ ಶಬ್ದ ಹಂಗ ಹೆಂಗ್ರಿಪ್ಪ? ಒಟ್ಟ ಪುರಾಣದಾಗ ಹೆಂಗಿರ್ತಾವ ಹಂಗ ಶಬ್ದ ಬಾಯಿಲೆ ಪಾರ ಆಗ್ಬೇಕಾವ. ಹೌದು. ಪ್ರಾಣದಾಗ ಹೆಂಗಿರ್ತದ ಹಂಗೆ ಪಾರ ಆಗ್ಬೇಕು ಇಲ್ಲಿ. ನಾ ಮಾತಾಡುದೊಂದು ನೀ ಹೇಳದೊಂದು ಮಾಡಿ ಜನರು ತಲೆ ಕೆಡಿಸೋದಲ್ಲ. ಹಾ ಹಾ ನಾ ಹೇಳಕತ್ತೇನೆ ಶ್ರೀಹರಿಯಿಂದ ಅರಣ ಅಂತಕ್ಕಂತ ಮಗ. ಹೌದ್. ನೀ ಹೇಳಕತ್ತಿ ಶ್ರೀಹರಿಯಿಂದ ಹರಿ ಹುಟ್ಟಿದಂತ. ಹೌದು. ಎಲ್ಲಿ ತಗೊಂಬಂದಿ ಇದನ್ನ? ಇದು ಬ್ಯಾರೆ ಕಡೆದ ಐತಿ ಬಿಡ್ರಿ. ನೀ ಬ್ಯಾರೆ ಮಾತಾಡಕತ್ತಿ ಅಂದ್ರೆ ಬ್ಯಾರೆ ಪುರಾಣದಾಗ ಕೊಡ್ತೀಯನ? ಹಾ ಕೊಡ್ತೀರಿ. ನನಗ್ ಕೇಳಿದ ಮಾಸ್ತರ ಹಾ ಹಾ ಏನ್ ಕೇಳಕತ್ತಾರ ಗೊತ್ತೇನ? ಏನ್ರಿಪ್ಪ? ಏ ಶ್ರೀಹರಿಯಿಂದ ಹರಣ ಅಂತಕ್ಕಂತ ಮಗ ಹುಟ್ಟಿ ಬಂದಾನ ಅಂತ ಹೇಳಿದ್ರಿ. ಹಾ ಹಾ ಅವ ಯಾರ ಕಂಟಕ ಬೈಲಿ ಮಾಡ್ಯಾನೋ ಅವಾಗ ಹಿಂದ ಮುಂದ ಏನಾರ ಬೇಕಲ್ಲ ಅಂತ. ಹೌದು. ಮೊದಲ ಮುಗುಳ್ಯಾಳದವ್ರು ಯಾವ ಪುರಾಣದಾಗ ಹಾಡ್ಯಾರು, ಅದು 8ನೇ ಪೇಜ್ ಐತಿ, ಯಾವ ವಿಷಯ ಐತಿ ಹಾ ಹಾ ಮೊದಲ ತೆಗೆದು ನೋಡ್ಕೋರಿ. ಇದನ್ನ ತೆಗೆದು ನೋಡ್ರಿ ಮೊದಲ, ಆಮೇಲೆ ಅದು ಅಂತ ಮುಗುಳ್ಯಾಳದವ್ರು ಹಾಡಿದ್ದು ಸರಿ ಆಯ್ತು ತಪ್ಪಾಯ್ತು ನಿಮಗೆ ತಿಳಿತೈತಿ. ಹೌದಾ? ನಾವು ಹಾಡಿದ ವಿಷಯ ಯಾವ ಪುರಾಣದಾಗ ಐತಿ ಅನ್ನೋದು ನಿಮಗೆ ಇನ್ನೂ ಗೊತ್ತಿಲ್ಲ. ಗೊತ್ತಿಲ್ಲ. ಮತ್ತೆ ಹೇಳಕತ್ತೀರಿ ಏ ಹಿಂದ ಮುಂದ ಅಂತ. ಇಂತ ನೋಡಿ ನಾವು ಹಾಡಿರ್ತಕ್ಕಂತ ವಿಷಯ ಮುಂದೆ ಬರುವಂತ ಮಂದಿ ಯಾರು ನಿನ್ನ ಪೂಜೆ ಮಾಡ್ಕೊತಾರ ಅವರಿಗೆ ಬರುವಂತ ಕಂಟಕ ಎಲ್ಲ ಬಯಲು ಮಾಡಂತ ಆ ಮಗನಿಗೆ ಆಶೀರ್ವಾದ ಆಗೈತಿ. ಹಾ ಹಾ ಆಗೈತಿ. ಅವೇ ಅರಣ ಅಂತಕ್ಕಂತ ಮಗ ವೇದಗಳನ್ನ ಬರ್ದಾನ, ಶಾಸ್ತ್ರಗಳನ್ನ ಬರ್ದಾನ, ಪುರಾಣಗಳನ್ನ ಬರ್ದಾನ. ಹೌದಾ? ಅವೇ ಪುರಾಣಗಳನ್ನ ತಗೊಂಡು, ಅವೇ ಶಾಸ್ತ್ರ ತಗೊಂಡು, ಅವೇ ಕಥೆಗಳನ್ನ ತಗೊಂಡು ನಾವು ನೀವು ಹಾಡಕರ್ತೀವಿ, ಓದಾಕರ್ತೀವಿ, ಮಾತಾಡಕರ್ತೀವಿ. ಹೌದು ಹೌದು. ಮತ್ತೆ ನೀ ಮಂಗಳ ಚಂಡಿಕನ ಹಾಡಿದಿ, ಅಕ್ಕಿದೇನೈತಿ? ಏನೈತಿ? ಶಿವ ಪೂಜೆ ಮಾಡಿದಂತ ಇವರು ಪೂಜೆ ಮಾಡಿರಂತ. ಹಾ ಅವ್ರು ಪೂಜೆ ಮಾಡಿದಂತ ಇವ್ರು. ಅಲ್ಲ ನಮ್ಮ ಅಪ್ಪ ಪೂಜೆ ಮಾಡ್ಯಾರ, ನಿನಗೇನು ಕೊಳಬೇಕು? ನೀ ಯಾಕೆ ಪೂಜೆ ಮಾಡ್ಕೊಂಡಿ? ಹಾ ಹಿಂಗ ಮಾಡೋದ ಬೇಕಲ್ಲ. ಯಾಕಿರ್ಬೇಕು? ಹೆಂಗ? ಒಂದು ಮಾತು ಹೇಳಿ ನೋಡು. ಏನ್ರಿಪ್ಪ? ಒಟ್ಟ ಹುಟ್ಟಿದ ಮಗನಿಗೆ ಆಶೀರ್ವಾದ ಮಾಡ್ಯಾನ ಅಪ್ಪ. ಹಾ ಹಾ ಆ ಮಂಗಳ ಚಂಡಿಕನ ಪೂಜೆ ಮಾಡ್ಕೋಬೇಕಂತ ಯಾರ ಆಶೀರ್ವಾದ ಆಗೈತಿ ಯಾಕೆ ಹೇಳಿಲ್ಲ? ಯಾಕೆ ಹೇಳಿಲ್ಲ? ಮತ್ತೆ ಹೇಳ್ತಾ ಹಂಗ ಬಂದ್ ನಾನು ಹಾಡಕ್ ಬಂದಿದ್ದೆ. ಹೌದು. ಹೌದಿಲ್ಲ? ವಿಚಾರ ಮಾಡ್ಕೊಂಡು ಮಾತಾಡೋ ಮಾಸ್ತರ. ಹಾ ವಿಷಯಗಳ ವಿಷಯಾಂತರ ಮಾಡಕ್ ಹೋಗ್ಬೇಡ. ಹೌದು ಹೌದು ಹೌದು. ಹೌದಿಲ್ಲ? ಈ ಪಳೆ ಒಳಗೆ ಒಂದು ಹಾಡ ಹಾಡಿದ್ರು ಅವರು. ಏನ್ ಹಾಡ್ಯಾರಿಪ್ಪ? ಆದಿ ಒಳಗೆ ನಾರಾಯಣ ಶಕ್ತಿ ಅದಾಳಂತ. ಹೌದು. ನಾರಾಯಣ ಶಕ್ತಿ ಅಂತ ನಾಮಕರಣ ಮಾಡಿರ್ತೀವಿ. ಇವ್ರು ಹೋಗಿ ಎಲ್ಲಿದ್ರಿ ನೀವು? ಹಾ 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 ಇದ್ರೇನವಾಗ ಆದಿ ಒಳಗೆ ನೀವು ಯಾವಾಗಿದ್ರಿ? ಇವರ ನಾಮಕರಣ ಮಾಡಿರ್ತೀವಿ.
ಇದ್ದಂಗತ್ಲ. ಹಾ ಇದ್ದಂಗ ಆತ್ರಲ್ಲ ಮತ್ತ ಇವ್ರು ಇದಾರಂದ್ರೆ ಜಗತ್ ಇದ್ದಂಗ ಆಯ್ತು, ಜಗತ್ನಾಗ ಮಂದೆಲ್ಲ ಇದ್ದಂಗ ಆಯ್ತವಾಗ. ಇವ್ರು ಅವಾಗ ಹುಟ್ಟ್ಯಾದಂಗ ಆಯ್ತು. ಕಮಿಟಿ ಅವ್ರು ಏನ್ ಹೇಳ್ಯಾರು? ಏನು ಇಲ್ಲದಾಗಿನ ಸುದ್ದಿ ಹಾಡಂತ ಕಮಿಟಿ ಅವ್ರು ಹೇಳ್ಯಾರ. ಏನು ಇಲ್ಲದಾಗಿನ ಸುದ್ದಿ. ಇವ್ರು ನಾರಾಯಣ ಶಕ್ತಿ ಇವ್ರ ನಾಮ ಇಡತ್ತಾರ, ಹೆಸರು ಇಡತ್ತಾರ, ಇವ್ರು ನಾಮಕರಣ ಮಾಡೋರು ಇವ್ರು. ಹೌದ್ 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 ಹೌದಿಲ್ಲ? ಹೌದ್ ವಿಚಾರ ಮಾಡ್ಕೊರಿ, ವಿಚಾರ ಮಾಡ್ಕೊಂಡು ಹಾಡ್ರಿ, ವಿಚಾರ ಮಾಡ್ಕೊಂಡು ಮಾತಾಡ್ರಿ. ಹಾ ಹೌದಿಲ್ಲ? ಹೌದ್ ಏನ್ ಹೇಳಿದ್ರಿ ನೀವು? ಏನು ನಾರಾಯಣ ಶಕ್ತಿ ಅಂತ ಹೇಳಕತ್ತಿ. ಒಟ್ಟ ನಾರಾಯಣ ಶಕ್ತಿ ಕತ್ತಿ ನೀವು ಹಾಡ್ರಿ. ಹಾ ಒಟ್ಟ ನಿಮ್ಮನ್ನ ಇಲ್ಲೇ ಪ್ರಶ್ನೆ ಕೇಳ್ತಾರೆ, ನಾರಾಯಣ ಶಕ್ತಿ ಅಂತ ನಾಮಕರಣ ಬರ್ಬೇಕಾದ್ರೆ ಕಾರಣ ಏನಕ್ಕೆ, ಹೆಸರು ಯಾರು ಇಟ್ಟಾರ? ಹೌದಾ ಒಟ್ಟ ಹೊಟ್ಟೆ ಮಟ್ಟ ಹೇಳಿದ ಒಟ್ಟ ಹೇಳುದ ನಾರಾಯಣ ಶಕ್ತಿ ಅಂತ ಯಾರು ಹೆಸರಿಟ್ಟಾರ? ಯಾರಿಟ್ಟಾರು? ಹೌದಿಲ್ಲ? ಹಾ ನಮ್ಮನೆ ಕೇಳಕತ್ತಾರ ಅವರು. ಹಾ ಹಾ ಏ ಭಗವಾನ್ ಸದಾಶಿವಗ ಶ್ರೀಹರಿ ಅಂದ್ರ ವಿದ್ವಾಂಸರು. ಹೌದು ವಿದ್ವಾಂಸರಂಗ್ ಕರೆದಾರ ನೋಡು. ಅಪ್ಪನ ಹೆಸರು ಕರೆದಾರ, ನಿಮ್ಮವನ ಹೆಸರು ಯಾರು ಕರೆದಾರ ಹೇಳಿ ಮುಂದಿನ ಪಾಳಿಗೆ ಬಂದ. ಯಾರು ಕರ್ದಾರ ಹೇಳಿ ಮೋಹನ್ ಹೆಸರು ಮುಂದಿನ ಪಾಳಕ್ ಬಂದ. ಹೌದಿಲ್ಲ? ಹಾ ನೋಡು, ನಾವ್ ಇಟ್ಟಿರ್ತಕ್ಕಂತ ಭಗವಾನ್ ಸದಾಶಿವಗೆ ಏನಾದ್ರು ಟಚ್ ಮಾಡೋದು ತಾಕತ್ತಿತ್ತಂದ್ರ ಮಾತಾಡೋದು. ಹಾ ಸುಮ್ಮನೆ ಇಲ್ಲಿ ಶ್ರೀಹರಿ ಅಂತಾರು. ಶ್ರೀಹರಿ ಸೃಷ್ಟಿ ಮಾಡ್ಬೇಕಾದ್ರೆ ನಮ್ಮವ್ವ ಸಹಾಯ ಮಾಡ್ಯಾಳು. ಹಾ ಅಲ್ಲ, ಗಂಡ ಇರ್ತಾನಪ್ಪ ಅಂತಂದ್ರೆ ಗಂಡ ಕೆಲಸ ಮಾಡುವಾಗ ಹಾ ಹಾ ಮತ್ತೆ ಹೆಂಡತಿ ಸಹಾಯ ಮಾಡ್ಲಿಕ್ಕೆ ಈಗ ಇರುದು ಅದಕ್ಕಿಲ್ಲಿ ಇಲ್ಲಿ ಇರುದ ಯಾಕ? ನಿನ್ನೆದಕ್ ಮಾಡ್ಕೊಂಡ್ ಬರ್ಬೇಕ? ಹಾ ಮತ್ತ ನೋಡು, ಸಹಾಯ ಮಾಡ್ಲತ್ತಿಕ್ಕಿ ಹೌದು ನೀನು ಸಹಾಯ ಮಾಡುದಟ್ಟ ಅಲ್ಲ, ಹಾ ಎಲ್ಲ ಮಾಡ್ಬೇಕು. ನೀ ಗಂಡ ಹೇಳಿದ್ದ ಎಲ್ಲ ಕೆಲಸ ಮಾಡ್ಕೊತ ಹೋಗ್ಬೇಕು. ಗಂಡ ಹೇಳಿದ ಎಲ್ಲ ಕೇಳ್ಬೇಕು. ಯಾಕೋ ಸಿದ್ದವನ ಹೌದಿಲ್ಲ? ಹಾ ಇನ್ನ ವಿಚಾರಗಳು ಬೇರೆ ಬೇರೆ ಅದಾವು. ನಾವ್ ಬಾಳ ಅದಾವು. ಮಸ್ತರ ಹಾ ವಿಚಾರ ಮಾಡ್ಕೊಂಡು ಮಾತಾಡು. ಹೌದ್. ನೋಡು, ಶ್ರೀಹರಿ ಆಗಿರ್ತಕ್ಕಂಥವ ಈಗ ಏನ್ ಮಾಡ್ಯಾನ ಅಂತಕ್ಕಂಥದ್ದು ಕೇಳಕತ್ತಿಯಲ್ಲ, ಹಾ ಹಾ ಅದೇ ನೋಡು, ಶ್ರೀಹರಿ ಆಗಿರ್ತಕ್ಕಂಥವ 84 ಲಕ್ಷ ಜೀವರಾಶಿ ಒಳಗೆಲ್ಲ ಶರೀರದೊಳಗೆ ತುಂಬಿಕೊಂಡನ, ಅವನೇ ಶ್ರೀಹರಿ. ಹೌದು ಶ್ರೀಹರಿ ಅದಾನಂದ್ರ ಈ ಶರೀರಕ್ಕೊಂದು ಕಳೆ ಐತಿ, ಶರೀರಕ್ಕೊಂದು ಶಕ್ತಿ ಐತಿ. ಐತಿ ಶ್ರೀಹರಿ ಅಂತಕ್ಕಂಥವ ಈ ಶರೀರದೊಳಗೆಲ್ಲಪ್ಪ ಅಂತಂದ್ರೆ ಹಾ ಹಾ ಹೌದಿಲ್ಲ? ಹೌದ್ ನೋಡು ಮಾಸ್ತರ, ಎಲ್ಲರೂ ಬಂದು ಕೇಳಿ, ಇಟ್ಟಮಟ್ಟ ಜೀವಾತ್ಮ ಶರೀರದೊಳಗೆ ಅಂತ ಹೇಳ್ತೀನಿ. ಹೌದಾ ಇವತ್ತು ಮುದ್ದಮ್ಮ ಹೇಳಕಂತ ನೋಡ, ಮುದ್ದಮ್ಮ ಪುರಾಣ ತಕೊಂಡು ಬಂದ ನೋಡಿ ಇದಕ್ಕೆ. ಹಾ ಒಟ್ಟ ಈ ಶರೀರದೊಳಗೆ ಜೀವಾತ್ಮ ಅಲ್ಲ, ಶರೀರದ ಒಳಗೆ ಶ್ರೀಹರಿದಾನಂತ ಪುರಾಣ ಕೊಡ್ತೀನಿ ಇವತ್ತ. ಇವತ್ತು ಪುರಾಣ ಕೊಡ್ತೇವ ತಗೋ ಮಾಸ್ತರ. ಹೌದಿಲ್ಲ? ಹಾ. ಈ ಶರೀರದ ಒಳಗೆ ಶ್ರೀಹರಿದಾನು. ಹಾ. ಶ್ರೀಹರಿ ಯಾವ ಶರೀರದೊಳಗಿಲ್ಲ, ಅದು ಶರೀರ ಇತ್ತು ಹೌದ್ ಸತ್ತಂಗ. ಹೌದು. ಸತ್ತಿರ್ತಕ್ಕಂಥ ಶರೀರದ ವೇಸ್ಟ್ ಅಂತ ಬರ್ದಾರ ಪುರಾಣದಾಗ. ಹೌದ್ 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 ಪುರಾಣ ಹೆಸರು ಹೇಳ್ತಿರ್ಬೇಕಂತ ತಕೊಂಡು ಬಾ, ಬ್ರಹ್ಮವೈವರ್ತ ಪುರಾಣ ನೋಡು. ಹೆಸರು ಹೇಳ್ರಿ ಅವ್ರಿಗೆ ಅದ್ನ ತಕೊಂಡ್ರೆ ಬರ್ಲತ್ತ. ಹೌದಿಲ್ಲ? ಹಾ ನೋಡಿ ಹೇಳ್ತಾರೆ ಮಾಸ್ತರ, ಹಾ ವಿಚಾರ ಮಾಡ್ಕೋ. ಹೌದ್. ಹೇಳಿದ್ರು ಅವರು ಏನು ಏನೋ ಹಾಕಿ ಹೆಚ್ಚಂತ ಹೇಳ್ತಾರಂತ, ಅವು ಹೆಚ್ಚಂತ ಹೇಳ್ತಾರಂತ, ಹಾ 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 ಹಳದಿರ್ತಕ್ಕಂಥ ತಾಯಿ ಹೆಚ್ಚಂತ, ಹೌದ್. ಏನೇನೇನೇನೋ ಬಹಳ ಚಂದ ಮಾತಾಡ್ಯಾರವ್ರು. ಹಾ ಮಾತಾಡ್ತಾರಿನ. ಒಂದು ಮಾತು ಕೇಳ್ಯಾರವ್ರು, ಏನ್ರಿಪ್ಪ? ಇವತ್ತು ಹಾ ನಾವು ಹಡಿತೀವಿ, ನೀವು ಹಡದಲ್ಲ ಅಂದ್ರಿ, ಹಾ ಹಾ ನೀವು ಹೆಂಗ ಹಡದರಿ? ನೀವ್ ಹೆಂಗ ಹಾಡ್ದರಿ? ಹಾಡುವಂತ ಕಲಾವಿದ್ರನ್ನ ಕೇಳ್ಯಾರ. ಹೌದ್ ಅದಕ್ಕೆ ನಮ್ಮ ಸಿದ್ಧವನ್ನ ಹೆಂಗ ಹಡದಾನ ಅನ್ನೋದು ಹೇಳ್ತಾನ ನಾವು. ಹಾ ಹೌದಿಲ್ಲ? ಹೌದ್. ಅವ್ರಿಗೆ ಇಲ್ಲಿ ಒಪ್ಪರದು. ಹಾ ಒಪ್ಪರಿ. ಹೌದಿಲ್ಲ? ಹೌದ್. ಈಗ ನೋಡು, ನಾವು ಹಾಡಿರ್ತಕ್ಕಂಥ ವಿಷಯ ಎಲ್ಲಿಗೆ ಬಂದದ? ಎಲ್ಲಿಗಿಪ್ಪ? ಶೂನ್ಯದೊಳಗೆ ಭಗವಾನ್ ಸದಾಶಿವದಾನ, ಅವನಿಗೆ ಈಶ್ವರ ಅಂದರ ಅದೇ ಈಶ್ವರ ಹಾ ಹಾ ಸತ್ವ ರಜೋತ್ತಮ ಅಂತಕ್ಕಂಥ 3 ಗುಣಗಳನ್ನು ನೋಡ್ಸ್ಯಾನ. ಹೌದು. ಹುಟ್ಟಿರ್ತಕ್ಕಂಥ 3 ಗುಣಗಳು ಅವೇ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತಕ್ಕಂಥ 3 ಮಂದಿ ಗಂಡು ಮಕ್ಕಳು. ಗಂಡ ಮಕ್ಕಳು ಇದರೊಳಗೆ ಹೆಣ್ಣಿನ ಕೂಡ್ಸಾಲ ಇಲ್ಲ, ಸಂಪರ್ಕ ಇಲ್ಲ. ಇಲ್ಲ. ಹೌದಿಲ್ಲ? ಹೌದು. ಇನ್ನು ಅದೇ 3 ಮಂದಿ ಹುಟ್ಟಿರ್ತಕ್ಕಂಥ ಬ್ರಹ್ಮ ವಿಷ್ಣು ಮಹೇಶ್ವರರು, ಹಾ ಹಾ ಬ್ರಹ್ಮ ಆಗಿರ್ತಕ್ಕಂಥವ ಸೃಷ್ಟಿ ಮಾಡ್ತಾನ, ವಿಷ್ಣು ಆಗಿರ್ತಕ್ಕಂಥವ ಪಾಲನ ಮಾಡ್ತಾನ, ಹೌದ್. ರುದ್ರ ಆಗಿರ್ತಕ್ಕಂಥವ ಸಂಹಾರ ಮಾಡ್ತಾನ. ಹೌದು. ಇದ್ರೊಳಗ ಹಾ. ಹೆಣ್ಣಿಂದೇನು ಟಚ್ ಇಲ್ಲ, ಏನು ಸಹಾಯ ಇಲ್ಲ. ಇಲ್ಲ. ಹೌದಿಲ್ಲ? ಹೌದ್. ನೀ ಎಲ್ಲ ಹೇಳಕತ್ತಿ ಸಹಾಯ ಮಾಡೇನಿ ಅಂತ. ಹಾ ಹಾ ಎಷ್ಟೋ ಸಲ ಇದು ಬ್ರಹ್ಮಾಂಡ ಸೃಷ್ಟಿ ಆಗಿ ಮುನಿಗಿ ಪ್ರಳಯ ಆಗಿ ಸೃಷ್ಟಿಯಾಗಿ ಹೋಗೈತಿ. ಹೋಗೈತಿ. ಯಾವಾಗ ಪ್ರಳಯ ಆದಾಗ, ಯಾವಾಗ ಸೃಷ್ಟಿ ಮಾಡುವಾಗ ನಿಮ್ಮವ್ವ ಸಹಾಯ ಮಾಡ್ಯಾಳು ಬಂದು ಹೇಳ ನನಗೆ. ಹೌದು. ಬಟ್ ಹಂಗ ಸೃಷ್ಟಿ ನಿಮ್ಮ ಅಪ್ಪ ಸೃಷ್ಟಿ ಮಾಡ್ಬೇಕಾದ್ರೆ ನಮ್ಮ ಅವ್ವನ ಸಹಾಯ ಆಗಿ ಹಂಗಲ್ಲದ. ಹಾ ಇಂಥದ ಒಂದು ಸಲ ಪ್ರಳಯ ಆಗಿತ್ತ, ಅವಾಗ ಹೊಳ್ಳಿ ನಿಮ್ಮ ಅಪ್ಪ ಸೃಷ್ಟಿ ಮಾಡಕತ್ತಿದ್ದ. ಹಾ ಆ ಸೃಷ್ಟಿ ನಿಂತಿತ್ತ, ಅವಾಗ ನಾ ಸಹಾಯ ಮಾಡಿನಂತ ಬಂದು ಹೇಳ. ಅಂತ ಹೇಳ್ಬೇಕಿಲ್ಲಿ. ಇದು ನಾ ಮಾಡಿದ್ದಲ್ಲ, ಇದಕ್ಕಿಂತ ಮೊದಲು ನಮ್ಮ ಅಪ್ಪ ಮಾಡ್ಯಾನಂತ ನಾ ಹೇಳ್ತೇನೆ ನಿನಗೆ. ಹೌದಾ? ಹೌದಿಲ್ಲ? ನಾ ಹೇಳ್ತಕ್ಕಂಥ ಸುದ್ದಿ ಹಾ ಎಲ್ಲಿದು ಸುಮ್ಮನೆ ಹಿಡ್ಕೊಂಡು ತಳ ನೀ ಹೇಳಕತ್ತಿದಿ ಇಲ್ಲಿ. ಹಾ. ಇಲ್ಲೊಂದು ಮಾತು ಕೇಳ್ತಾನೆ, ಆದಿ ಒಳಗೆ ಅಂತ ಹೇಳಕತ್ತಿಲ್ಲ. ಹೌದ್. ಒಟ್ಟ ಆದಿ ಅಂದರೆ ಒಂದು ರೋಗ ಅಂತ ಪುರಾಣ ಕೊಡ್ತಾನ. ಹೌದಾ? ಆದಿ ಅಂದ್ರ ಒಂದು ರೋಗ. ಒಂದು ರೋಗ ಹೌದ್. ಅಂದ್ರ ಆದಿ
ಎಲ್ಲಿ ಹೇಳಕ್ ಹೋಗ್ಬೇಡ ಮಾಸ್ತರ. ಹಾ ಹಾ ವಿಚಾರ ಮಾಡ್ಕೊಂಡು ಮಾತಾಡ್ರಿ. ಹೌದು ಗಂಡಂದ್ರ ಬಾಳ ಹೆಚ್ಚಿಂದ ಐತಿ, ಪರಮಾತ್ಮ ಅಂತಂದ್ರ ಬಾಳ ಹೆಚ್ಚಿನ ಅವದಾನ. ಹೌದು ಯಾಕಂತ ಕೇಳು, ಹಾ ಹಾ ಈ ಜಗತ್ತಿನೊಳಗೆ ಪರಮಾತ್ಮ ಇಲ್ಲಂದ್ರೆ ಜಗತ್ತ ಇಲ್ಲ. ಇಲ್ಲ ಅಣುರೇಣ ತೃಣ ಕಾಷ್ಟದಲ್ಲಿ ಪರಮಾತ್ಮ ತುಂಬಿಕೊಂಡಾನ, ಅಣುವಿನೊಳಗೂ ಪರಮಾತ್ಮದಾನ. ಹೌದು ಹೌದು ಇವತ್ತು ಗಾಳಿ ಬೀಸಬೇಕಾದ್ರ, ಕಡ್ಡಿ ಅಳಿಗಾಡಬೇಕಾದ್ರ, ಗಿಡ ಅಳಿಗಾಡಬೇಕಾದ್ರ, ನೀ ಹಾಡಬೇಕಾದ್ರ, ಮಾತಾಡ್ಬೇಕಾದ್ರ, ಕುಣಿಬೇಕಾದ್ರ, ಬಾರಿಸಬೇಕಾದ್ರ ಒಳಗ ಶ್ರೀಹರಿದಾನ. ಶ್ರೀಹರಿ ಶ್ರೀಹರಿ. ಹೌದಿಲ್ಲ? ಹೌದು ಆತ್ಮ ಪರಮಾತ್ಮ ಅಲ್ಲ, ಶ್ರೀಹರಿದಾನೀಗ. ಹೌದು ಸಿದ್ದರಾಯ. ನೋಡು, ಅದೇ ಶ್ರೀಹರಿ ಇದ್ದಾಗ ಮಾತ್ರ ಹಾ ಈ ಜಗತ್ತು ನಡೆದದ. ಜಗತ್ತು ಅವನಿಂದ ಮಾತ್ರ ನಡೀಲಿಕ್ಕೆ ಸಾಧ್ಯದ ಅಂತ ಹೇಳ್ಯಾರು. ಹೌದು ಹೌದಿಲ್ಲ? ಅಂತ ಶ್ರೀಹರಿ ಜ್ಞಾನವನ್ನು ಎಷ್ಟೋ ಪಂಡಿತರು, ಬ್ರಹ್ಮಾದಿ ದೇವಾನ ದೇವತೆಗಳು ಹಾ ಹಾ ಅವನ ಜ್ಞಾನದೊಳಗೆ ಮಗ್ನಾಗಿ ಕೂತಾರೆ. ಇನ್ನೂ ಎತ್ತಿಲ್ಲ ಅಂತ ಪುರಾಣದಾಗ ಬರ್ದಾರ. ಹೌದು 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 ಅವನ ಜ್ಞಾನ ಮಾಡ ಅವ ಹೆಚ್ಚಿನ ಅವದಾನ ಅಂತ ಪುರಾಣದಾಗ ಬರ್ದಾರ. ಬರ್ದಾರ. ಹೌದಿಲ್ಲ? ಇನ್ನೂ ಕೆಲ ವಿಷಯಗಳನ್ನ ಹೇಳ್ಯಾರ. ಹಾ ಸರಿಚೋಡಿ ಕೆಲವಂತ ಬಹಳ ಚಂದ ಮಾತಾಡ್ಯಾರ ಅವರು. ಹೌದು ಅಕ್ಕರೆಯಿಂದ ಆಡಿಸುವಂತ ಹಕ್ಕಿ ಹೆಚ್ಚತ್ತ, ಹಡ್ದಿರ್ತಕ್ಕಂಥ ತಾಯಿ ಹೆಚ್ಚತ್ತ. ಹಾ ಹೌದಿಲ್ಲ? ಹೌದು. ಒಂದು ಮಾತು ಹೇಳ್ತಾನ, ಗಂಡಂದ್ರ ಬಹಳ ಶ್ರೇಷ್ಠ ಐತಿ. ಹೌದು ಜಗತ್ತಿನೊಳಗೆ ಗಂಡ ಮಗ ಹುಟ್ಟುದ್ರಿಂದ ಹಾ ಹಡ್ದಿರ್ತಕ್ಕಂಥ ತಂದೆ ತಾಯಿ ಜನ್ಮಕ್ಕೆ ಮುಕ್ತಿ ಐತಿ. ಮುಕ್ತಿ ಐತಿ. ಹೆಣ್ಣ ಮಗಳು ಹುಟ್ಟುದ್ರಿಂದ ಯಾರ ಜನ್ಮಕ್ಕೆ ಮುಕ್ತಿ ಸಿಕ್ಕತಿ, ಯಾರಿಗೆ ಲಾಭ ಆಗೈತಿ? ಯಾರಿಗ ಮುಕ್ತಿ ಸಿಕ್ಕೈತಿ ಬಂದ್ ಹೇಳ್ರಿ ಮುಂದಿನ ಸರಿ. ಹೌದಿಲ್ಲ? ಹಾ ಹೆಣ್ಣು ಹುಟ್ಟುದ್ರಿಂದ ಹಾ ಯಾರಿಗೆ ಲಾಭ ಇಲ್ಲ. ಹಾ ಹೆಣ್ಣು ಹುಟ್ಟುದ್ರಿಂದ ಮನೆಯೆಲ್ಲ ತೊಳ್ಕೊಂಡು ಹೋಗ್ಬಿಡ್ತಾರೆ ಇವರು. ಹೌದು ಹೌದಿಲ್ಲ? ನನಗೆ ಅದನ್ನು ಕೊಡು, ಇದನ್ನು ಕೊಡು, ಹಾ ಎಲ್ಲ ಒಯ್ಯು ಮಂದಿ. ಅದಕ್ಕೆ ಎಂದರು ಹಿರಿಯರು ಏನು ಸಮಾಜದೊಳಗೊಂದು ಮಾತಿಟ್ಟಾರು. ಏನಂತ? ಗಂಡ ಮಗ ಹುಟ್ಟಿದ ಅಂತಂದ್ರೆ ವಂಶೋದ್ಧಾರಕ್ಕೆ ಅಂದರು, ಮಣಿ ದೀಪ ಅಂದರು. ಹೌದು ಹೌದು ಅದೇ ಒಂದು ಹೆಣ್ಣು ಹುಣ್ಣು ಹುಟ್ಟಿದಂಗ ಅಂತ ಇದೇ ಸಮಾಜದವ್ರು ಕರೆದಾರು. ಈಗಾದ್ರೂ ಕರೀತಾರ. ಹೌದಿಲ್ಲ? ಹಾ ಏನಂತ? ಏನಂತಾರಪ್ಪ? ಹೆಣ್ಣು ಹುಣ್ಣು ಹುಟ್ಟಿದಂಗ ಅಂತಾರ ಅವರು. ಹಾ ಹೌದಿಲ್ಲ? ಹೇಳ್ತಾರ. ಯಾತರ ಸಂಬಂಧ ಈ ಮಾತು ಸಮಾಜ ನಿನಗೆ ಮಾತಾಡೈತಿ, ಮುಂದಿನ ಪಾಲಕ್ ಬಂದು ಹೇಳು. ಹಾ ಬಂದ್ ಹೇಳುದು. ಹೌದಿಲ್ಲ? ಹಾ. ಹೇಳ್ತಾರೆ ಶಾನ್ಯರ ಕೆಲವಂತರು. ಏ ಭಾರಿ ಹೆಸರು. ಹೌದಿಲ್ಲ? ಹಾ ಕಮಿಟಿ ಹಿರಿಯರು, ಹಾ ನೀವು ಕೇಳಿದ ಪ್ರಕಾರ ನಮ್ಮ ಪ್ರಶ್ನೆ ಚೀಟಿ ರೆಡಿ ಐತಿ. ಹೌದು ಅಚ್ಚ ಕಡೆಯವ್ರ ಪ್ರಶ್ನೆ ಚೀಟಿನೂ ತರಿಸ್ರಿ. ತರ್ಸ್ರಿ. ಕಮಿಟಿ ಅಣ್ಣವ್ರು, ಕಮಿಟಿ ಅನ್ನಗಳು ಇಲ್ಲಿ ಮಾಡ್ಕೊ. ಪಾಳೆಗಳೇ ಅನ್ನಕ್ ಹೋಗ್ಬರ್ರಿ. ಹುಡುಕ್ಯಾಡಕ್ ಟೈಮ್ ಇಲ್ಲ. ಹೊತ್ತೇರು 4 ಗಂಟೆ ಒಳಗೆ ಪ್ರಶ್ನೆಗೆ ಉತ್ತರ ಕೊಡ್ಬೇಕು ವಾಪಸ್ ನಾವು. ಟೈಮ್ ಮಾತ್ರಲ್ಲ ಮತ್ತೆ ಟೈಮ್ ಆಗಾಕ್ ಬದೈತಿ. ಹಲೋ ಹಲೋ, ಲಕ್ಷ್ಮೀದೇವಿ ಗಾಯನ ಸಂಘ ನಾಗೇಶ್ ಹೇಳುವಂತ ಕಲಾವಿದರು, ದಯವಿಟ್ಟು ನೀವು ಸವಾಲನ್ನು ತೆಗೆದುಕೊಂಡು ಬರಬೇಕು. ಅದರಂತೆ ಈಗಾಗಲೇ ಹಾಡಿರ್ತಕ್ಕಂಥ ಹರದೇಶ್ ಅವರು ಸವಾಲು ತೆಗೆದುಕೊಂಡು ಬಂದಿದ್ದಾರೆ. ದಯಮಾಡಿ ಬೇಗನೆ ತೆಗೆದುಕೊಂಡು ನಿಮ್ಮ ಸವಾಲನ್ನು ಹಾಕಿರ್ತಕ್ಕಂಥ 2 ಚೀಟಿಗಳನ್ನು ತೆಗೆದುಕೊಂಡು ಬೇರೆ. ಹರದೇಶ್ ಅವರು ಹಾಕಿರ್ತಕ್ಕಂಥ ಚೀಟಿಯನ್ನು ನೀವು ಓದಿ ಹೇಳ್ಬೇಕು. ನಾಗೇಶ್ ಅವರು ಹಾಕಿರ್ತಕ್ಕಂಥ ಪ್ರಶ್ನೆಗಳು ನೀವು ಓದಬೇಕು. ಒಂದು ಸಟ್ಟು ಕಮಿಟಿ ಕಡೆ ಕೊಡಬೇಕು. ಒಂದು ನೀವು ಹರದೇಶ್ ಅವರು ಹಾಕಿರ್ತಕ್ಕಂಥ ನಾಗೇಶ್ ಅವ್ರ ಚೀಟಿ ಕೊಡ್ರಿ. ನಾಗೇಶ್ ಅವ್ರು ಹಾಕಿರ್ತಕ್ಕಂಥ ಪ್ರಶ್ನೆಗಳನ್ನ ಹರದೇಶ್ ಅವ್ರ ಚೀಟಿ ಕೊಡ್ರಿ. ಸರ್ 2 ಚೀಟಿ ನೀವ ತಗೋರಿ. ಹಾ, ಅವ್ರ ಚೀಟಿ ಬಂದ್ಕೊಂಡು ಅವ್ರದ್ದು ನಮ್ಮ ಕಡೆ ಇಸ್ಕೊಡ್ರಿ, ನಮ್ಮದು ಅವ್ರ ಕಡೆ ಕೊಡ್ರಿ. ನೀವ ಪ್ರಶ್ನೆ ಓದ್ತು ನೋಡ್ರಿ. ಹಾ ಯಾವ ಶ್ರೀ ವಿಠ್ಠಲ ದೇವರ ಡೊಳ್ಳು ಕಲಾಗಾಯನ ಸಂಘ ಮುಗುಳಿಯಾಳದವರ ಪ್ರಶ್ನೆಗಳು ಈ ರೀತಿ ಇರುತ್ತವೆ. 1ನೇ ಪ್ರಶ್ನೆ, ಯಾವನು ವಿದರ್ಭ ಮಿಥುಲನಿಸಿದ ಮಗ ರಾಜರುಗಳು ಅವನ ಆಜ್ಞೆಯಂತೆ ಯುದ್ಧಕ್ಕೆ ಏನರು ಅಂತಕ್ಕಂಥ ಪ್ರಶ್ನೆ. 2ನೇ ಪ್ರಶ್ನೆ, ಯಾವನು ಏನಾತ. 3ನೇ ಪ್ರಶ್ನೆ, ಯಾವ ಪ್ರಾಣಿ ಏನಿದ್ದಾನೆ. 4ನೇ ಪ್ರಶ್ನೆ, ಯಾವ ಪಕ್ಷಿ ಏನುತ್ತದೆ. 5ನೇ ಪ್ರಶ್ನೆ, ಯಾವಳು ಏನಿಬೇಕು. 6ನೇ ಪ್ರಶ್ನೆ, ಯಾವಳು ಏನಿಸಲ್ಲ. ಕೊಡ್ಲೆ ನೀವ್ ಹೇಳ್ರಿ ಪ್ರಶ್ನೆಗಳು. ಲಕ್ಷ್ಮೀದೇವಿ ಗಾಯನ ಸಂಘ ಬರ್ಗಿಯವ್ರ ಪ್ರಶ್ನೆ ಹೀಗಿರುತ್ತವೆ. 1ನೇ ಸವಾಲು, ಯಾವಳು ದೇವಿ ರಾಧೆ ಏನಂತೆ. 2ನೇ ಸವಾಲು, ಯಾವಳು ಶಿವನೊಡನೆ ಕೈಲಾಸಕ್ಕೆ ಏನಿದಳು. 3ನೇ ಸವಾಲು, ಯಾವನು ಹೆಂಡತಿ ಧನುವಿಗೆ ತಾರ ಮೊದಲಾದ ಭಯಂಕರರಾದ ಮಕ್ಕಳು ಏನಿದ್ದರು. 4ನೇ ಸವಾಲು, ಯಾವನು ಪ್ರಸ್ಥಾನವನ್ನು ಕಂಡು ಅವರು 10 ಏಗರಿಸಿದರು. 5ನೇ ಸವಾಲು, ಯಾವ ಪ್ರಾಣಿ ದೃಢ ಭಕ್ತರನ್ನು ಹತ್ತಿರ ಎನಿಸಿಕೊಳ್ಳಬೇಕು. 6ನೇ ಸವಾಲು, ಯಾವ ಪಕ್ಷಿ ಮುಂತಾದ ಹಕ್ಕಿಗಳನ್ನು ಏನಂತೆ ಏನನು. ಎಲ್ಲ ನನ್ನ ಕಲಾ ಪ್ರೇಮ ಬಂದು ಬಂದವರಿಗೆ ಮತ್ತೊಮ್ಮೆ ಮುಗಿದೊಮ್ಮೆ ಕೈ ಮುಗಿದು ಬೇಡಿಕೊಂಡು
ವಿಷಯಗಳ ಬಹಳ ಸಮರ್ಪಕ ಹೊಂಟಾವೆ, ಎಲ್ಲರೂ ಶಾಂತ ರೀತಿಯಿಂದ ಆಲಿಸ್ತೀರಿ ಅಂತಕ್ಕಂಥ ಮಾತನ್ನಿಟ್ಟು ಇನ್ನು ಹೇಳ್ತಕ್ಕಂಥ ವಿಷಯಗಳ ಹಾಡ್ತಕ್ಕಂಥ ವಿಷಯಗಳು ಬಹಳ ಮಾರ್ಮಿಕವಾಗಿಲ್ಲವ. ಹಲೋ ಯಾವ ರೀತಿ ವಿಷಯಗಳದಾವ ಅಂತಕ್ಕಂಥದ್ದು ನಮ್ಮ ಪದ್ಯದಲ್ಲಿ ಚಾಲದಲ್ಲಿ ಹಾಡುವಂತ ಮಾತು ಇರ್ತೈತಿ. ಬರೀ ಮಾತಿನೊಳಗೆ ಮಾತಾಡಿ ವಾಚ್ಯಾದ್ರಿ ಅಂತಕ್ಕಂಥದ್ದು ಹಿರಿಯರ ಕಡೆ ಬರಬಾರ್ದು ಅಂತಕ್ಕಂಥ ಮಾತನ್ನಿಟ್ಟು ಇಂಥ ಪ್ರಕಾರ ಚಾಲ ಹಾಡಿ ಸರ್ಜೋಡಿ ಕಲಾವಂತರು ಚಾಲಿಸ್ಕೊಟ್ಬಿಡುದು. ಅದೇ ರೀತಿಯಾಗಿ ಹರದೇಶಿ ಮತ್ತು ನಾಗೇಶ್ ಎಂಬ ಕಲಾಮೇಳದವರು ತಿಳಿಪಡಿಸುವುದೇನೆಂದ್ರೆ ಈಗಾಗಲೇ ಹಾಕಿರ್ತಕ್ಕಂಥ ಪ್ರಶ್ನೆಗಳ ಸಮಯ ಸರಿಯಾಗಿ 5 ಗಂಟೆಗೆ ಸವಾಲನ್ನು ತೆಗೆದುಕೊಂಡು ಹೋಗೋದು. ಈ ಗುರುಸಿದ್ದೇಶ್ವರ ದೇವಸ್ಥಾನದಲ್ಲಿ ಕಮಿಟಿಯವರು ಯಾಕಂದ್ರೆ ಯಾರೂ ಪಗಾರ ಕೊಟ್ಟು ಕಳಿಸಿಲ್ಲ. ದಯಮಾಡಿ ನೀವು ಹಾಕಿರ್ತಕ್ಕಂಥ ಪ್ರಶ್ನೆಗಳಿಗೆ ನೀವಾಗೆ ಪ್ರಶ್ನೆ ಹಾಕಿರ್ತಕ್ಕಂಥ ಬುಕ್ ತೆಗೆದುಕೊಂಡು ಸಿಕ್ಕೈತಂದ್ರ ಆ ಪ್ರಶ್ನೆಗೆ ನೀವು ಉತ್ತರ ಹೇಳಬೇಕು. ಸರಿ ಐತಂದ್ರ ಸರಿ ಅಂತ ನೀವು ಹೇಳಬೇಕು, ತಪ್ಪಿದ್ರ ತಪ್ಪೈತೆ ಅಂತ ಹೇಳಬೇಕು. ದಯಮಾಡಿ ಯಾರು ಬಂಡ್ರ ಜಾಗ ಐತಿ, ಯಾರು ವಾದ ಮಾಡಕ್ ಹೋಗ್ಬೇಡ್ರಿ, ಜಗಳ ಮಾಡಕ್ ಹೋಗ್ಬೇಡ್ರಿ. ಇಲ್ಲಿ ಪಗಾರ ತೆಗೆದುಕೊಂಡು ಕಮಿಟಿ ಅವ್ರು ತಂದಿಲ್ಲ, ಇರ್ಲಿ ದಯಮಾಡಿ. ಇಲ್ಲ ಎಲ್ಲಾನು ಸಂಭಾಳಿಸ್ಬೇಕಾಗ್ತದ. ಎಲ್ಲ ಕಡೆ ಕಾರ್ಯಕ್ರಮ ಸಂದರ್ಭಕ್ಕೆ ತಕ್ಕಂಗಿರ್ತಾವ. ನಮಗ್ ಉತ್ತರ ಸಿಕ್ಕಪ್ಪ ಅಂತಂದ್ರೆ ನಾವು ಸರಿಯಾಗಿ ಉತ್ತರ ಓದಿ ಹೇಳ್ತೀವಿ. ಅವ್ರು ಸರಿ ಅಂತ ಒಪ್ಕೊಳ್ಳಿಲ್ಲಪ್ಪ ಅಂತಂದ್ರೆ ಅವ್ರು ಬೇರೆ ಉತ್ತರ ಕೊಡ್ತಾರ. ಅವ್ರು ನಮ್ಮ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ರು ಅಂತಂದ್ರೆ ಸರಿ ಇತ್ತಪ್ಪ ಅಂತ ನಾವು ಒಪ್ಕೊಂಡು ಬಿಡ್ತೀವಿ. ನೀವಾಗಿ ಇಲ್ಲ ಅಂದ್ರೆ ನಮ್ಮ ಮುಖಾಂತರ ನಾವೇ ಒಪ್ಪಿಸ್ತೀವಿ. ನೀವಾಗಿ ಒಪ್ಕೋಬೇಕು. ಎರಡೂ ಕಲಾಮೇಳದವ್ರಿಗೆ ತಿಳಿಪಡಿಸೋದು. ಇನ್ ನಿಮಗ ಸಮಯ ಬಾಳ 40 ನಿಮಿಷ ತೋರೆ, ಯಾಕೆ ಒಂದೊಂದು ತಾಸು ಮಾಡತ್ತೀರಿ ನೋಡ್ರಿ ನೀವು. ಸರಿ ದಯಮಾಡಿ ತೊಂಬರಿ ಸವಾಲ್ ತೊಂಬರಿ ಸರ್, ಪಾಟ್ನ ಬರಿ ನಡೀರಿ ಬರಿ ಸರ್ ಒಂದ್ ಸವಾಲ್ ಸಿಕ್ಕತ್ ನೋಡ್ರಿ. ಒಂದ್ ಸವಾಲ್ ಓದಿ ಹೇಳ್ಬಿಡ್ರಿ ಸರ್. ಸಿಕ್ಕೈತ್ ನೋಡ್ರಿ ಸರ್, ಬರ್ರಿ. ನಾಲ್ ಬರ್ರಿ ಸರ್. ಒಂದು ನಮ್ಮ ಹುಲಿ ಅದ್ರ ಇಲ್ಲ ಒಂದು ಬರ್ಸೈತಿ ಮೇಶಿ ಹೋಗಿ 5 ಎಲ್ಲ ಸಿಕ್ಕಾವನ ತುಪ್ಪ ಒಂದು ವಿಷಯ ಬಿಟ್ಟು ಯಾವ ಬರಗಿ ಕಲಾ ಸಂಘದವ್ರು ಹಾಕಿರ್ತಕ್ಕಂಥ ಹೌದಾ? ಮೊದಲನೇ ಪ್ರಶ್ನೆ ಹಂಗ್ರಿಪ್ಪ. ಸರ್ ಪ್ರಶ್ನೆ ಚೀಟಿ ಕೊಡೋದಿಲ್ಲ. ಮೊದಲನೇ ಪ್ರಶ್ನೆ, ಯಾವಳ ದೇವಿ ರಾಧೆಯ ಏನತೆ ಅಂತಕ್ಕಂಥ ಪ್ರಶ್ನೆ ಮಾಡ್ಯಾರ. ಆ ಪ್ರಶ್ನೆಗೆ ಉತ್ತರ ಬ್ರಹ್ಮವೈವರ್ತ ಪುರಾಣ 328 ಪೇಜ್ ನಂಬರ್ದೊಳಗ ರಾಶೇಶ್ವರಿ ದೇವಿ ರಾಧೆಯ ದೇವತೆ ಅಂತಕ್ಕಂಥದ್ದು ಉತ್ತರ ಸಿಕ್ಕದ. ಸರಿ ಇತ್ತಪ್ಪ ಅಂತಂದ್ರೆ ಅವ್ರು ಬಂದ ಒಪ್ಕೋಬೇಕು, ಸರಿ ಇಲ್ಲಪ್ಪ ಅಂತಂದ್ರೆ ಅವರೇ ಬಂದ ಅದಕ್ಕೆ ಬೇರೆ ಉತ್ತರ ಇದ್ರೆ ಬೇರೆ ಕೊಡ್ಬೇಕು. ಹೌದು ತಗೋರ್ಬೇಕು. ಕಮಿಟಿ ಹಿರಿಯರು ನೀವು ಇದನ್ನ ಪ್ರಶ್ನೆ ತಳಗ ಪುರಾಣ ಹೆಸರ ಪೇಜ್ ನಂಬರ್ ಈ ಲೈನ್ ನಿಮ್ ಕಡೆ ಬರ್ದು ಇಟ್ಕೊಡಿ. ಹೌದೌದು.